ಸ್ಪೆಂಡಿಂಗ್ 20,000 in 1 hour. ಬಾರ ಇಲ್ಲಿ ಓಡ್ತವ್ರೆ. ಫೈನಲಿ ಒಂದು ಸೆಲೆಕ್ಟ್ ಮಾಡಿದಾರಂತೆ. ಅಯ್ಯೋ ಚಂದ್ರ ಗಾಬರಿ ಪಾಪ ಹುಡ್ಗ ಓಡ್ ಬಂದ ಕಿಟಕಿ ಓಪನ್ ಇತ್ತು, ತಲೆ ಸಡನ್ ಆಗಿ ಹಾಕಿ ಬ್ರೋ 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 ಚಂದ್ರ ಸಡನ್ ಆಗಿ ಇದ್ಯಾರಪ್ಪ ನನ್ ಮುಂದೆ ಅಂತ. ಆಫ್ ಆದ್ಮೇಲೆ ಯಾಕೆ ಮಾತಾಡೋ ಚಂದ್ರ? ಕ್ಯಾಮ್ರಾ ಇದ್ದಾಗ ಚಂದ್ರ ಮಾತಾಡಲ್ಲ. ನಮ್ಮ ಇಡೀ ಗ್ಯಾಂಗ್ ಅಲ್ಲಿ ಹ್ಯೂಮರ್ ಇರೋ ಒನ್ ಆಫ್ ದ ಪರ್ಸನ್ ಅಂದ್ರೆ, ಆನ್ ಸ್ಪಾಟ್ ಹ್ಯೂಮರ್ ಇರೋ ಒನ್ ಆಫ್ ದ ಪರ್ಸನ್ ಅಂದ್ರೆ ಚಂದ್ರ, ಆಯ್ತಾ? ಅವ್ನ್ ಕ್ಯಾಮ್ರಾ ಆನ್ ಇದ್ರೆ ಮಾತೇ ಆಡಲ್ಲ, ಪಂಚ್ಗಳೇ ಕೊಡಲ್ಲ. ನಾನು ಏನ್ ಮಾಡ್ಲಿ? ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಮಾತಾಡೋದು. ಬನ್ನಿ ಹೋಗೋಣ, ಈಗ ನಾವು ಓವೋ ಹತ್ರ ಹೋಗ್ಬೇಕು. ಸೊ ನಾನು ಜಯನಗರ್ ಏನಕ್ಕೆ ಬಂದಿದ್ದೆ, ಒಂದು ಸ್ಕಿನ್ ಟ್ರೀಟ್ಮೆಂಟ್ ಇತ್ತು, ಅದ್ರ ಬಗ್ಗೆ ಮಾತಾಡೋಕ್ಕೆ ಒಂಚೂರು ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಳಕ್ಕೆ. ಟ್ರೀಟ್ಮೆಂಟ್ಸ್ ಏನು ಮಾಡಿಸಿಲ್ಲ, ಬರೀ ಕೇಳೋದಿತ್ತು, ವಿಚಾರಿಸೋದಿತ್ತು ಒಂದಷ್ಟು ವಿಷಯಗಳನ್ನ ವಿಚಾರಿಸ್ಕೊಂಡು. ಈಗ ನಾವು ಹೋಗ್ತಾ ಇರೋದು ಲಂಚ್ ಮಾಡಿಕೊಂಡು ಡೈರೆಕ್ಟಾಗಿ ಓವೋ ಹತ್ರ, ಬಿಕಾಸ್ ಒಂದು ಸರ್ಪ್ರೈಸ್ ಇದೆ. ಲೆಟ್ಸ್ ಗೋ. ಸರ್ಪ್ರೈಸ್? ಇಟ್ಸ್ ಯುವರ್ ಬರ್ತ್ಡೇ ಬ್ರದರ್. ಗೈಸ್, ನಮ್ಮ ಮನೀಶ್ದು ಬರ್ತ್ಡೇ ನಾಳೆ. ಸೊ ಇವತ್ತು ದ ಡೇ ಇಸ್ ಮನೀಶ್ ಡೇ. ಬನ್ನಿ. ಏನಿಲ್ಲ, ನಡ್ರಿ ನಡ್ರಿ ನಡ್ರಿ, ಲೆಟ್ಸ್ ಗೋ. ಮನೀಶ್ ಬರ್ತ್ಡೇ ನಾಳೆ, ಬಟ್ ಇವತ್ತು ಬರ್ತ್ಡೇ ಒಂದಿನ ಹಿಂದೆ ಶಾಪಿಂಗ್ ಮಾಡ್ಬೇಕಲ್ವಾ, ಒಂದಷ್ಟು ಶಾಪಿಂಗ್ ಮಾಡೋಣ. ಏನಿಲ್ಲ, ಅವ್ರ ಸ್ಯಾಲ್ರಿನ ಡೈರೆಕ್ಟ್ ಆಗಿ ನಮ್ಮ ಹೋಗ್ ಹಾಕ್ಬಿಡ್ತೀನಿ. ಬರೋ ಸ್ಯಾಲ್ರಿ ಎಲ್ಲ ಬಟ್ಟೆ ತಗೊಂಡ್ಬಿಡೋದು. ಬನ್ನಿ ಹೋಗೋಣ, ಓಕೆನಾ? ಆಗ್ಲಿ ಅವ್ರ ಸ್ಯಾಲ್ರಿ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆತರ ಮಾಡ್ಬೇಕು ನನಗೆ. ಸ್ಯಾಲ್ರಿ ಮಾಡ್ಬೇಕು ಅಂಡ್ ಮಾಡಲ್ಲ ಅಂತ ಗೊತ್ತು. ಮಾಡ್ತೀನಿ. ಗೈಸ್, ಸೊ ಫೈನಲಿ ನಾವೀಗ ಶ್ರವಣ್ ಬ್ರೋ ಮನೆಗೆ ಬಂದ್ವಿ. ಬ್ರೋ ಇವತ್ತೇನ್ ಡೇ ಗೊತ್ತಾ ನನ್ನ ಬ್ಲಾಗಲ್ಲಿ? ಮನೀಶ್ ಡೇ. ಮನೀಶ್ ಬರ್ತ್ಡೇ ಇವತ್ತು. ನಾಳೆ 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 ಸೊ ಇವತ್ತು ಮನೀಶ್ ಡೇ. ಮನೀಶ್ ಡೇ ಅಂದ್ರೆ ಏನು? ಬಟ್ಟೆ ಕೊಡ್ಸೋದು, ಮನೀಶ್ದು ಬರ್ತ್ಡೇ ಗಿಫ್ಟ್ಸ್ಗಳು ಕೊಡ್ಸೋದು. ಇವತ್ತು ಮಾಡೋಣ. ಹೋಗೋಣ ಸ್ವಲ್ಪ ಆಬ್ವಿಯಸ್ಲಿ. ಇನ್ನೇ ಅದೇ ನೀವು ಮಾಡ್ತೀರಲ್ಲ, ಅದು ಗೊತ್ತು ಅಲ್ಲ, ನೀವು ಮಾಡ್ತೀರಲ್ವಾ? ಮಾಡಲ್ಲ ಏನ್ ಇವಾಗ? ಡಿಸ್ಕೌಂಟ್ ಕೊಡ್ತೀರಾ? ಮಾಡ್ತೀನಿ. ಡಿಸ್ಕೌಂಟ್ ಕೊಡ್ತೀರಾ? ಮಾಡ್ತೀನಿ. ಓ ಗೈಸ್, ನೀವು ತಮ್ಮನೇಲೂ ಟೈಟಲ್ ನೋಡಿದ್ರಿ. ಹೌದು, ಇವತ್ತು ನಮ್ಮ ಮನೀಶ್ ಬ್ರೋ ಬರ್ತ್ಡೇ. ಸೊ ಮನೀಶ್ ಇಸ್ ಫ್ರಮ್ ಮಂಗಳೂರು ಆ್ಯಂಡ್ ಅವರು ಯಾವಾಗಲೂ ಬಿಹೈಂಡ್ ದ ವ್ಲಾಗ್ ಇರ್ತಾರೆ, ಹೂ ಹೆಲ್ಪ್ಸ್ ಮೀ ಶೂಟ್ ನೈಸ್ ಕಾಂಟೆಂಟ್ ವಿತ್ ನೈಸ್ ವ್ಯೂ ಆ್ಯಂಡ್ ಏನಂತಾರೆ ಒಳ್ಳೊಳ್ಳೆ ಶಾರ್ಟ್. ಸೊ ಇವತ್ತು ನಾವು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿರೋದು ನಮ್ಮ ಮನೀಶ್ಗೆ. ಮನೀಶ್ ಎಕ್ಸ್ಪೆಕ್ಟೆಡಾ? ನೋ, ಇಲ್ಲ, ಅನ್ಎಕ್ಸ್ಪೆಕ್ಟೆಡಾ? ಆಫ್ಕೋರ್ಸ್. ಓಕೆ. ಸೊ ಈಗ ಹಂಗೆ ಮಾತಾಡ್ತಾ ಫಸ್ಟ್ ಚಾಲೆಂಜ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಮನೀಶ್ದು ಬರ್ತ್ಡೇ ಆಗಿರೋದ್ರಿಂದ ನಾನು ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ನಿಮಗೆ ಗೊತ್ತು, ನನ್ನ ಬರ್ತ್ಡೇ ಅಂದರೆ ನನ್ನ ಸರೌಂಡಿಂಗ್ ಎಲ್ಲರದ್ದು ಬರ್ತ್ಡೇ ಸ್ಪೆಷಲ್ ಮಾಡಬೇಕು ಇಸ್ ಮೈ ಪಾಯಿಂಟ್. ಸೊ ಏನು ಕೊಡೋದು ಯೋಚನೆ ಮಾಡ್ಬೇಕಾದ್ರೆ ಒಂದು ಚಾಲೆಂಜ್ ಕೊಟ್ಬಿಡೋಣ ಮನೀಶ್ಗೆ ಅಂದ್ಕೊಂಡೆ. ಇಲ್ಲ, ಅಲ್ಲಿಂದ ಓಡೋದ್ರೆ ನಮ್ಮ ಏರಿಯಾಗೆ ಒಂದು ಟಿ ಶರ್ಟ್ ಕೊಡ್ತೀನಿ. ಸೊ ಇವತ್ತಿನ ಚಾಲೆಂಜ್ ಏನು ಅಂದರೆ ತುಂಬ ಸಿಂಪಲ್ಲು. ಸೊ ನನ್ನ ಹತ್ರ ಒಂದು ಬಜೆಟ್ ಇದೆ, ಆಯಿತಾ? ನಿಮ್ಮ ಗಿಫ್ಟಿಗೆ ಅಂತ ನನ್ನ ಕೈಲಿ ಏನಾಗುತ್ತೆ ಅದೊಂದು ಬಜೆಟ್. ಆ ಬಜೆಟಲ್ಲಿ ನೀವು ಏನಾದ್ರು ತೊಗೋಬೋದು, ಬಟ್ಟೆ, ಶೂಸು, ವಾಚು, ಏನಾದ್ರು ತಗೋಬೋದು. ಸೊ ಯು ಕ್ಯಾನ್ ಚೂಸ್. ನಾನು ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮೊಬೈಲ್ ಬಟ್ಟೆ ತಗೊಳ್ಳೇಬೇಕು, ಆಯ್ತಾ? ಬಟ್ಟೆ ತಗೊಳ್ಳೇಬೇಕು ಅಂತೇನಿಲ್ಲ, ನಿಮಗೆ ಬೇಡ ಅಂದ್ರೆ ಪರವಾಗಿಲ್ಲ, ಆದ್ರೂ ತಗೊಳ್ಳಿ. ಸೊ ಇದು ಚಾಲೆಂಜು. ಸೊ ಬಜೆಟ್ ಇಸ್ 20,000. ಐ ಗಿವ್ 1 hour ಆಫ್ ಟೈಮ್. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. 1 hour ಅಲ್ಲ? ಹಾಂ, ಅಲ್ಲ, ಬೇರೆ ಇಲ್ಲಿಂದ ದೂರ ಇದೆಯಲ್ಲ. 3, 2, 1 ಸ್ಟಾರ್ಟ್. ಸಾಯಿಲ್. ಸೊ ಅವನೀಗ ಸಜೆಸ್ಟ್ ಮಾಡ್ತಾನೆ ಬಟ್ಟೆನ. ಬೇಗ, ಟೈಮ್ ಇಲ್ಲ, ಬೇಗ ಬೇಗ. ಸಾಯಿಲ್. ಬ್ರೋ, ಏನು ನೋಡ್ತಾರೆ ಬನ್ನಿ. ಗೈಸ್, ಅವ್ರಿಂದ ಶಾಪಿಂಗ್ ಮಾಡ್ತಿರ್ಲಿ, ಅದಕ್ಕೆ ಮುಂಚೆ ನಾನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಸೊ ಮನೀಶ್ ಇಸ್ ಸಮ್ ಒನ್ ಹೂ ಇಸ್ ಜಸ್ಟ್ 21 year ಗೈ, ಆಯಿತಾ? ಮನೀಶ್ನ ನೋಡಿದ್ರೆ ನಾನೇ ನೆನಪಾಗ್ತೀನಿ. ಬಿಕಾಸ್ 21 yeaರಲ್ಲಿ ದಟ್ ಮೆಚುರಿಟಿ ಆ್ಯಂಡ್ ವರ್ಕಿಂಗ್ ಫಾರ್ ಫ್ಯಾಮಿಲಿ, ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ವರ್ಕ್ ಮಾಡ್ತಿರೋದು ಇಸ್ ಆಲ್ ಸಮಥಿಂಗ್ ರಿಲಿ ಗ್ರೇಟ್ ಆ್ಯಂಡ್ ಅಪ್ರಿಷಿಯೇಟಬಲ್. ಆ್ಯಂಡ್ ಇದೊಂದು ವಿಡಿಯೋ ಡೆಡಿಕೇಟೆಡ್ ಟು ಪೀಪಲ್ ಹೂ ಆರ್ ಮನೆ ಬಿಟ್ಟು ದೂರ ಬಂದು ಅವ್ರ ಫ್ಯಾಮಿಲಿಗೋಸ್ಕರ ವರ್ಕ್ ಮಾಡ್ತಿರೋರಿಗೆ ಇದೊಂದು ಡೆಡಿಕೇಟ್ ಮಾಡ್ತೀನಿ ವಿಡಿಯೋನ. ಆ್ಯಂಡ್ ಗುಡ್ ವರ್ಕ್ ಮನೀಶ್. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಟೈಮ್ ಲಿಮಿಟಲ್ಲಿ ಏನಿಲ್ಲ, ಸುಮ್ಮನೆ ಡೌ ಮಾಡಿರೋದು ನಾನು ಸ್ವಲ್ಪ ಭಯ ಪಡ್ಸೋಕ್ಕೆ. ಸೊ ಅವರ ಬಜೆಟಲ್ಲಿ ಎಷ್ಟಾದ್ರು ತೊಗೋಬೋದು, ಎಷ್ಟೊತ್ತಾದ್ರು ತೊಗೋಬೋದು. ಸುಮ್ಮನೆ ಡೌ ಮಾಡ್ತಾ ಇದ್ದೀನಿ ಭಯ ಪಡ್ಸೋಕ್ಕೆ. ಮತ್ತೆ ಏನು ತಿಂದ್ರಿ ಇವತ್ತು ಬೆಳಗಿಂದ? ಇಲ್ಲ, ನಾನು ಫಸ್ಟ್ ಹೇಳ್ತೇನೆ, ಆಮೇಲೆ ಸ್ಯಾಲ್ರಿ ಕಟ್ ಮಾಡ್ಬಿಡ್ತೀನಿ. ಮಾತಾಡಿ. ಸರಿ. ಮತ್ತೆ ಸಾಯಿಲ್, ನೀವು ಸ್ವಲ್ಪ ಬಾರ ಇಲ್ಲಿ ಮಾತಾಡೋಣ. ಬಾರ ಮಾತಾಡೋಣ. ಸ್ಪೆಂಡಿಂಗ್ 20,000 in 1 hour. ಕ್ಯಾಶ್ ಕೊಟ್ಬಿಟ್ಟೆ ಚೆನ್ನಾಗಿರ್ತದೆ. ಕ್ಯಾಶ್ ಬೇಕೇನಾ? ನಂಗೆ ಬೇಡ. ಸೊ ಟುಮ್ಗೆ
ಗಿವಿಂಗ್ ಟುಮ್ 1 lakh ರೂಪಿ ಟು ಸ್ಪೆಂಡ್ ಇನ್ 1 hour ಮಾಡಬೇಕು ಅಂತಿದ್ದೀನಿ ಮುಂದೆ. ಅದು ನಾನು 1 lakh ರೂಪಿ ನನ್ನ ಲೈಫಲ್ಲಿ ಬಂದು ಬ್ರೋ ಇದು ಯಾರ ಸೈಜ್ ಬ್ರೋ ಇದು ಯಾರ ಸೈಜ್ ನಿಮ್ಗೆ ಆಗಲ್ಲ ಗೈಸ್. ಫಸ್ಟ್ ಇದು ಟೀ ಶರ್ಟು, ಇದು ಬ್ರೌನ್ ಕಲರ್ ಶರ್ಟ್, ಇದು ಚೆನ್ನಾಗಿದೆ ಆ್ಯಕ್ಚುಲಿ ಸಖತ್ತಾಗಿದೆ. ಆಮೇಲೆ ಇದು ಶರ್ಟ್, ಇದು ಕೂಡ ಫಾರ್ಮಲ್ ಶರ್ಟ್, ಇದು ಕೂಡ ಫಾರ್ಮಲ್ ಶರ್ಟ್, ಒಂದು ಫಾರ್ಮಲ್ ಪ್ಯಾಂಟ್. ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಕ್ ಬಿಟ್ಟಿದ್ದೀನಿ, ಟೈಮ್ ಹೋಗ್ತಿರೋದು ಗೊತ್ತೇ ಇಲ್ಲ ಅಣ್ಣಂಗೆ. ಬಿಲ್ಡಿಂಗ್ ಅವ್ರು ಆಚೆ ಹೋಗೋರಪ್ಪ. ಎಷ್ಟು ಮುಗ್ಧ ಮನಸ್ಸು ನೋಡಿ ಬ್ರೋ ನಂದು. ನನಗೆ ಗೊತ್ತೇ ಇಲ್ಲ, ನನ್ನನ್ನು ಹೆಚ್ಚಿ ಗೈಸ್. ಸೊ ನಿಮ್ಗೆ ಇಷ್ಟ ಆಗಿದೆ, ನಿಮಗೆ ಇದು ಒಂದು ಗಿವ್ ಅವೇ ಕೊಡ್ತೀನಿ ಇಷ್ಟೊಂದು ತೊಗೊಂಡಿದ್ದಕ್ಕೆ. ಆ್ಯಂಡ್ ಇದರಲ್ಲಿ 500 ಮೈನಸ್ ಮಾಡ್ತೀವಿ. ಅಷ್ಟೇನಾ? ಒಂದೊಂದು ಡಿಸ್ಕೌಂಟ್ ಆಯ್ತು 700 ಮೈನಸ್ ಮಾಡ್ತೀವಿ ತೊಗೊಳ್ಳಿ ಬ್ರೋ. ಇದಕ್ಕಿಂತನಾ 10,000 ಕೊಡಿ ಒನ್ ಫಿಗರ್. ಆ 3 ರೂಪಾಯಿ ಆಚೆ ಆಯ್ತಲ್ಲ, 3 ರೂಪಾಯಿ ಆಚೆ ಆಯ್ತು. ಆ 3 ರೂಪಾಯಿ ನೆಕ್ಸ್ಟ್ ಐಟಮ್ಗೆ ಕಡಿಮೆ ಆದ್ರೆ ಬ್ರೋ ಅಲ್ಲ. ಈಗ ಎತ್ರಿ ಏನೇನು ಬೇಗ ಪ್ಯಾಕ್ ಮಾಡ್ಕೊಳ್ರಿ. ನೀವು ಹೋಗಿ ಬನ್ನಿ, ಮುಗಿದು ಪ್ಯಾಕ್ ಮಾಡಿರ್ತೀನಿ. ಇಲ್ಲ ಈಗ ತಗೊಂಡು ಹೋಗ್ಬೇಕು. ಪಾಪ ಗೆಸ್ಟ್ ಅಂತ ಬರಲ್ಲ ಪಾಪ. ಮನೆಗೆ ನಾನು ಹೋಮ್ ಡೆಲಿವರಿ ಮಾಡ್ತೀನಿ ಹೋಗಿ ಬ್ರೋ. ಇಲ್ಲ ವಾಪಸ್ ಬರಲ್ಲ, ಪ್ಯಾಕ್ ಮಾಡಿ. ಮಿಸ್ ಆಗ್ಬಿಟ್ರೆ ನಾವು ಐಟಮ್ಸ್ ಪ್ಯಾಕ್ ಮಾಡ್ಕೊಡ್ರಿ ಬೇಗ ಪಟ ಪಟ. ಒಂದೇ ಒಂದು ಕವರ್ ಐತೆ ಬ್ರೋ, ಕವರ್ ಬರ್ತಿದೆ. ಆಯ್ತು ಹೋಗೋಣ ಬನ್ನಿ, ಲೆಟ್ಸ್ ಗೋ. ಎಲ್ಲಿ ಹೋಗ್ಬೇಕು ನೆಕ್ಸ್ಟ್? ಎಲ್ಲಿ ಹೋಗ್ಬೇಕು? ಅಲ್ಲೋ ಪೇ ಮಾಡಿಬಿಟ್ಟು ಹೋಗಿ. ಅದು ನಮ್ಮ ಬಾಸ್ ಪೇ ಮಾಡ್ತೀನಿ ಗೈಸ್. ಸೊ ಮನೀಶ್ ಅವರು ಓವೋ ಅಲ್ಲಿ 10,000 ರೂಪಾಯಿ 3 ರೂಪಾಯಿ ಕಮ್ಮಿ ಬೈ ಮಾಡಿದ್ದಾರೆ. ಸೊ 10,000 ರೂಪಾಯಿ ಮಾಡ್ತಾ ಇದ್ದೀನಿ. 3 ರೂಪಾಯಿ ಟಿಪ್ಸು ಇವನ್ಗೆ. 3 ರೂಪಾಯಿ ಟಿಪ್ಸ್ ಒಂದು ಗಿವ್ ಅವೇ ಕೊಟ್ಟು 700 ರೂಪಾಯಿ ಕಮ್ಮಿ ಮಾಡಿ. 3 ರೂಪಾಯಿ ಟಿಪ್ಸ್ ನಾನು ಕೊಡ್ತಾ ಇದ್ದೀನಿ, ಇಟ್ಕೊಳ್ಳೋ. ಬೇಡವಾ? 10,000 ರೂಪಾಯಿ ಪೇ ಆಗಿದೆ. ಓಡ್ತಾವ್ರೆ, ನನ್ನ ಕಾರೇ ಅನ್ಲಾಕ್ ಮಾಡಿಲ್ಲ. ಲಾಕ್ ಅಂದ್ರೆ ಕಾರಲ್ಲಿ ಹೋಗ್ತಾರ, ಕಾರಲ್ಲಿ ಯಾರು ಹೋಗ್ತಿದ್ದಾರೆ? ಆಯ್ತು ತಗೊಳ್ಳಿ ಪಾಪ. ಆಯ್ತಲ್ಲ, ಎಲ್ಲಿ ಏನು ಕಾರ್ ಬೇಕಾ? ಕಾರಲ್ಲಿ ಹೋಗ್ಬೇಕು. ನೀವೇ ಓಡಿಸ್ತೀರಾ? ನೀವೆಲ್ಲ ಸ್ಲೋ ಸೊ ಈಗ ಟೈಮು ಇನ್ನೊಂದು 12-13 ನಿಮಿಷ ಮಿಕ್ಕಿದೆ. ಸೊ ನನಗೆ ಅಷ್ಟರಲ್ಲಿ ಪಾಪ ಅವ್ರಿಗೆ ಏನೂ ತೊಗೊಳಕ್ಕಾಗಲ್ಲ ನನಗೆ ಗೊತ್ತು. ಅದಕ್ಕೆ ನಾನು ರಾಕ್ ಪೇಪರ್ ಸಿದ್ಧಾರ ಆಡ್ತೀನಿ. ಆಯ್ತಾ? ನೀವು ಗೆದ್ದರೆ ನಿಮಗೆ ಇನ್ನೂ 10 ನಿಮಿಷ ಎಕ್ಸ್ಟ್ರಾ ಮಾಡ್ತೀನಿ. ಟ್ರೈ ಮಾಡೋಣ? ನಾನೇ ಗೈಸ್. ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. 10 ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ, ಓಡಿ. ಮೈಂಡ್ ಗೇಮ್ ಮಾಡಿದ್ವಿ. ಆಯ್ತು, ಯೋಚನೆ ಮಾಡಿ ಅಷ್ಟರಲ್ಲಿ. ಯೋಚನೆ ಮಾಡಿ. ಥ್ಯಾಂಕ್ ಯು ಬ್ರೋ ಬಂದಿದ್ದಕ್ಕೆ. ಅಯ್ಯೋ ಏನು ಪ್ಲಾನ್ ಮಾಡೋದು? ನಿಮಗೆ ಏನಾದ್ರು ಐಡಿಯಾ ಇದೆ? ಇನ್ನೊಂದು ಆಪ್ಷನ್ ಇದೆ, ವಿಡ್ರಾ ಮಾಡ್ಬೋದು. 10,000 ರೂಪಾಯಿ ವಿಡ್ರಾ ಮಾಡ್ಬೋದು. ಆದರೆ 10,000 ರೂಪಾಯಿ ವಿಡ್ರಾ ಮಾಡೋ ಆಪ್ಷನಲ್ಲಿ ನೀವು ವಿಡ್ರಾ ಮಾಡಿದ್ರೆ ನೀವು ಬರೀ ಸಿಗೋದು 5,000 ರೂಪಾಯಿ. ವಿಡ್ರಾ ಮಾಡ್ತೀರಾ? ಹೌದಾ? 10,000 ರೂಪಾಯಿ ಯಾರು ತಗೋಬೋದು? ಓಕೆ, ನನ್ನ ದುಡ್ಡು ಉಳ್ಸಕ್ಕೆ ಅಂತ ಹೇಳ್ಬಿಡಿ. ಇಲ್ಲ ತಲೆ ಓಡ್ತಿಲ್ಲ. ತಗೊಳ್ಳಿ ಬೈ ವಾಚು. ಇನ್ನು 1 ನಿಮಿಷ 10 ಸೆಕೆಂಡ್ ಡಿಸೈಡ್ ಮಾಡಿ, ಬೇಗ 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 ಬೇಗ. ಗೈಸ್ ನನಗೆ ಬೇಜಾರಾಗ್ತಿದೆ ಡಿಸಿಷನ್. ನನಗೆ ಆಗ್ತಾ ಇಲ್ಲ ಏನು ಈ ತರ ಟೈಮ್ ಈ ತರ. ಆಯ್ತು, ಒಂದೆರಡು ಅಂಗಡಿ ನೋಡ್ತೀರಾ? ಆಯ್ತು. ಲಾಸ್ಟ್ ಇನ್ನೊಂದು 1 ನಿಮಿಷ ಕೊಡ್ತೀನಿ ಯೋಚನೆ ಮಾಡಕ್ಕೆ. ಹೋಗಿ ರೌಂಡ್ ಹೊಡಿರಿ, ಓಡ್ರಿ. ಇವ್ರು ಓಡಕ್ಕೆ ರೆಡಿ ಇಲ್ಲ ಗೈಸ್. ಏನು ಮಾಡಲಿ ನಾನು? ಬನ್ನಿ ನಾವು ಓಡೋಣ ಹಿಂದೆ. 10,000 ರೂಪಾಯಿ ಬೇಡ, ಕ್ಯಾಶ್ ಬೇಕು ಅಂತವ್ರಲ್ಲ, ಏನು ಹೇಳೋದು ಗೈಸ್? ನಿಜವಾಗ್ಲೂ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್. ಲೈಕ್ ಯಾವತ್ತು ನಾನು ಏನು ಹೇಳ್ತಾರೆ ಈ ಥರ ಯಾರು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅಡಿಡಾಸ್ ಆ ಕಡೆ ಇರೋದು. ಅಯ್ಯೋ, ಅವ್ರು ಕೊಟ್ಟರೆ 1 ನಿಮಿಷ ಮುಗ್ದೋಗಿದೆ ಆಗಲೇ. ಆದರೆ ನನ್ನ ಕೈಗೆ ಸಿಗ್ತಾಳೆ, ಎಲ್ಲ ಹೋಗ್ಬಿಟ್ಟವ್ರೆ. ಬನ್ನಿ ಹುಡ್ಕೋಣ ಯಾವ ಅಂಗಡಿಲಿದ್ದಾರೆ ಅಂತ. ಒಳ್ಳೆ ಐಡಿಯಾ ಇದು. 1 ನಿಮಿಷ ಮುಗ್ದೋಗಿದ್ರು ಓಡೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಟ್ಟವ್ರೆ ಗೈಸ್. ಅಲ್ಲಲ್ಲೋ ಓಡ್ತಾವ್ರೆ. ಬೇರೆ ಅಲ್ಲಿಂದ ಬರ್ತಾವ್ರೆ ನೋಡಿ, ನನ್ನಿಂದೇನೆ ಬರ್ತಾವ್ರೆ ಇಬ್ರು ಕೂಡ. ಲಾಸ್ಟ್ ಡಿಸಿಷನ್, ಕ್ಯಾಶ್ ವಿಡ್ರಾ ಮಾಡ್ತೀರಾ ಇಲ್ಲಾರು ತಗೋತೀರಾ? ಇದೇ ಡಿಸಿಷನ್ ಅಲ್ಲಿ ಫಸ್ಟ್ ಡಿಸಿಷನ್ ಹೇಳ್ರಿ. ಅದಲ್ಲ. ಹಾಂ, 5,000 ಕ್ಯಾಶ್ ಬೇಕಾ ಏನಾದ್ರು ತಗೋತೀರಾ? ಬೇಗ, ಇದೊಂದೇ ಸರಿ ಕೇಳೋದು. ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ. 5,000 ಕ್ಯಾಶಾ? ಪಕ್ಕನಾ? ಗೈಸ್ ನಾನು 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ ಯೋಚನೆ ಮಾಡೋಕ್ಕೆ. ಅದಾದ್ಮೇಲೆ ಅವ್ರು ಯೋಚನೆ ಮಾಡ್ತಿರೋದು, ಡಿಸೈಡ್ ಮಾಡ್ತಿರೋದು 5,000 ಕ್ಯಾಶ್ ಅಂತ. ಪಕ್ಕಾ? 100%. ಸರಿ ಆಯ್ತು, ಡನ್ ಗೈಸ್. ಸೊ ಫೈನಲಿ ಈ ಗೇಮ್ ಇಲ್ಲಿಗೆ ಮುಗಿಯುತ್ತೆ. ಬನ್ನಿ ಈಗ ನಾವು ಇಲ್ಲಿಂದ ಹೊರಡಬೇಕು. ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗೋಲ್ಡ್ ಸಿಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ನಿಮ್ಮ ಡಿಸಿಷನ್ ತಗೊಂಡು ಆಯ್ತಲ್ಲ. ಇನ್ನೊಂದು ರಾಕ್ ಪೇಪರ್ ಸೀಸರ್ ಗೈಸ್. ಈಗ ಇವರು ಇಷ್ಟೊಂದು ಡಿಸೈಡ್ ಮಾಡಿದ್ರು. ಇಲ್ಲಿ ಯಾವುದೋ ಒಂದು ಗೋಲ್ಡ್ ಅಂಗಡಿ ನೋಡ್ಬಿಟ್ಟು ಚಂದ್ರ ಹೇಳ್ದ 9,000 ರೂಪಾಯಿ ಚಿಲ್ಲರೆಗೆ ಒಂದು 1 ಗ್ರಾಮ್ ಗೋಲ್ಡ್ ಬಂದಿರೋದು ಅಂತ. ಇವಾಗ ಅಣ್ಣಂಗೆ ಇವಾಗ ತಲೆ ಕೆಡ್ತಾ ಇದೆ. ಬಟ್ ನಾನು ಅವ್ರ ಡಿಸಿಷನ್ ಒಂದು 5 ನಿಮಿಷ ಟೈಮ್ ಕೊಟ್ಬಿಟ್ಟು ಕೇಳಿದೆ. ಅವರು ಬೇಡ ನನಗೆ ಕ್ಯಾಶ್ ಬೇಕು 5,000 ಅಂತ ಹೇಳಿದ್ರು. ಈಗ ನಾನು
ಈಗ ನಾನು ಟೆನ್ಷನಲ್ಲಿದ್ದೀನಿ ಏನು ಮಾಡಲಿ ಅಂತ. ಆಯ್ತು, ಇನ್ನೊಂದು ರಾಕ್ ಪೇಪರ್ ಸಿಸರ್ ಆಡ್ಬಿಡೋಣ. ಈ ಸರಿ ಗೆದ್ರೆ ಅವ್ರೇನು ತಗೋತಾರೆ ನೋಡೋಣ. ರಾಕ್ ಪೇಪರ್ ಸಿಸರ್, ರಾಕ್ ಪೇಪರ್ ಸಿಸರ್. ಅಯ್ಯೋ ಇನ್ನೊಂದು ಚಾನ್ಸ್ ಕೊಡ್ತಾರೆ ಗೈಸ್ ನಮ್ಮ ಕೊಡ್ತಾರೆ. ಇನ್ನೊಂದು 4 ಬಸ್ಕಿ ಹೊಡಿರಿ ಕೊಡ್ತೀನಿ. 4 ಬಸ್ಕಿ ಹೊಡಿರಿ. ಇನ್ನೊಂದ್ಸರಿ ಕೊಡೋಣ. ಅಲ್ಲ ಈಗ ಬಸ್ಕಿ ಹೊಡೆದಿದ್ದು ಚಾನ್ಸ್ಗೆ. ಅಯ್ಯೋ ಬನ್ನಿ ವಾಪಸ್ ಕೊಟ್ಟಿದ್ದೀನಿ 10,000 ಅವ್ರಿಗೆ. ಈಗೇನು ತಗೋತಾರೆ ನೋಡೋಣ ಬನ್ನಿ. ತೊಗೊಬೇಕು ಗೋಲ್ಡ್. ಗೋಲ್ಡಾ ಗೈಸ್ 1 ಗ್ರಾಮ್ ಗೋಲ್ಡ್ ಅಂತೆ. ನನಗೂ ತುಂಬಾ ಡ್ರೀಮ್ ಇತ್ತು ಒಂದು ಸ್ಟಡ್ಸ್ ಅನ್ನು 1 ಗ್ರಾಮ್ ಬರೋ ಡೌಟೇ, ಬಟ್ ಟ್ರೈ ಮಾಡೋಣ ಬನ್ನಿ ನೋಡೋಣ. ಲೆಟ್ಸ್ ಗೋ ಗೈಸ್. ಸೊ ಈ ಒಂದು ಆಪ್ಷನ್ ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಗೂ ಕೊಡಬೇಕು ಅಂತ ಇದ್ದೀನಿ. ಸೊ ಹಿಟ್ ಲೈಕ್ ಆ್ಯಂಡ್ ಡ್ರಾಪ್ ಲಾಡ್ ಆಫ್ ಕಮೆಂಟ್ಸ್. ತುಂಬ ಜಾಸ್ತಿ ಕಮೆಂಟ್ಸ್ ಯಾರ್ದಿರುತ್ತೆ ಅವರಲ್ಲಿ ಒಬ್ಬರನ್ನ ಚೂಸ್ ಮಾಡಿ ನಾವು ಈ ಆಪ್ಷನ್ನ ಕೊಡ್ತೀವಿ, ಈ ಚಾನ್ಸ್ನ ಕೊಡ್ತೀವಿ. ಲೆಟ್ಸ್ ಸಿ ಯಾರು ಗೆಲ್ತಾರೆ ಅಂತ. ಗೈಸ್ ಗೋಲ್ಡ್ ತೊಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡ್ರೆ ನಮ್ಮ ಅಕ್ಕ ಬಾಬಾ ಇದ್ದಾರೆ ನೋಡಿ, ಅವರು ನೋಡಿ. ನಮಗೆ ಗೊತ್ತಿಲ್ಲದೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವೆಲ್ಲ ರಿಲೇಟಿವ್ಸು. ಸ್ಟಾರ್ಟ್ ಟೈಮ್ ಇಲ್ಲ ಇಲ್ಲಿ. ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. 20,000 ಕೊಟ್ಟಿದ್ದೆ, 10,000 ಬಟ್ಟೆ ತೊಗೊಂಡ್ರೆ 10,000 ಇದೆ. 10,000ಕ್ಕೆ ನಾವು ತಗೋತಾರಂತೆ ಇಲ್ಲಿ, ಅದಕ್ಕೆ. ನಾನೇ ನೋಡ್ತಾ ಇದ್ದೆ ನೋಡಿ, 11,000 ಐತೆ, 10,000 ಮಾಡ್ತಾರೆ. ಸೊ ಇದ್ರಲ್ಲಿ ನೋಡ್ತಾ ಇದ್ದಾರೆ ಅವರು. ವಿಡಿಯೋ ಬರುತ್ತಾ ನೋಡ್ಬೇಕು ಕಿವಿದ್ದು ಫಸ್ಟ್ ಆಫ್ ಆಲ್. ಫೈನಲಿ ಒಂದು ಸೆಲೆಕ್ಟ್ ಮಾಡಿದಾರಂತೆ, ನೋಡೋಣ ತಗೋತಾರ ಅಂತ. ನೋವಾಗುತ್ತೆ ಅದು. ಆ್ಯಕ್ಚುಲಿ ಗೌರವನ ನಮ್ಮ ಅಮ್ಮ ತುಂಬ ಟೈಮ್ ಇದೆ ಗೋಲ್ಡ್ ಇದ್ದ. ಗೈಸ್ ಫೈನಲಿ ದೋಖೆ ಮಾಡಿದಾರಂತೆ. ಎಷ್ಟು ಗ್ರಾಮ್ ಇದೆ ಏನು ಅಂತ ಕೇಳಿ ಬೇಗ. ಟೈಮ್ ಆಯ್ತು. ಕರೆಕ್ಟಾಗಿ ಸೆಲೆಕ್ಟ್ ಮಾಡೋರು. 1 ಗ್ರಾಮಾ? 1 gram 1 milli. ಎಷ್ಟಾಯ್ತು ಪ್ರೈಸು? This is only 10,000. ಕರೆಕ್ಟ್ ಬಜೆಟ್. ಕರೆಕ್ಟ್ ಆಯ್ತು. ಇವಾಗ ಮಮ್ಮಿ ಫೈನಲಿ ಬೈ ಮಾಡಿ ಈಗ ವಿಡಿಯೋ ತೋರಿಸ್ತಾವ್ ನೋಡಿ ಅವರು. ಎಂಚಂಡು ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಬರ್ಡೇ. ಶಿ ಹ್ಯಾಸ್ ರೀಬಾರ್ನ್. ಚೆನ್ನಾಗಿದೆ. ಗೈಸ್ ನಮ್ಮ ಅಕ್ಕ ಬಾವ ಮನೀಶಿಗೆ ತೊಗೊಂಡಿದ್ದು ಗಿಫ್ಟ್ನ ಇಲ್ಲ ರೀಕನ್ಫರ್ಮ್ ಮಾಡ್ಕೋತವ್ರೆ. ಸೈಜ್ ಆಗುತ್ತೆ ನಾವು ಬರೋಕ್ ಮುಂಚೆ ತಗೊಂಡಿದ್ರು, ಅದನ್ನ ರೀಕನ್ಫರ್ಮ್ ಮಾಡ್ಕೋತವ್ರೆ. ಆಗುತ್ತೆ ಆಗುತ್ತೆ ಚಿಕ್ಕದಾಗುತ್ತೆ. ತುಂಬಾ ಟೈಟ್. ಜಗತ್ತದು. ಗೈಸ್ ಸೊ ಫೈನಲಿ ವಿಡಿಯೋ ಮುಗ್ದಿಲ್ಲ ಇನ್ನು. ಅವ್ರು ತಗೊಂಡಿದ್ದು 5,300 ರೂಪಾಯಿಗೆ ಇಯರ್ ರಿಂಗು ಸ್ಟಡ್ಡು. ಈಗ ಇನ್ನೂ 4,800 ರೂಪಾಯಿ ಇದೆ. ಅವರು ನನಗೇನು ಬೇಡ ಬ್ರೋ, ನೀವು ಇಟ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರಿ ನಡ್ರಿ. 4,800 ರೂಪಾಯಿಲಿ ಪಾರ್ಟಿ ನಡೆಯುತ್ತೆ. ಏನಂತೀರಾ? ನಿಮಗ್ ಬೇಡ ಅಂದ್ರೆ ಇಲ್ಲಿ ಹಿಂದೆ ಕೂತಿದೀವಿ. ಇವಳು ಯಾವಾಗ ಬಂದ್ಲು ಕಾರಲ್ಲಿ? ಯಾವಾಗ ಬಂದ್ಲು ಯಾಕೆ ಬಂದ್ಲು ಕಾರಲ್ಲಿ ಇವಳು? ಗೈಸ್ ಇವರು ಬರಲ್ಲ ಅಂತ ಬಂದ್ಬಿಟ್ಟವ್ರು ನೋಡಿ. ಈಗ ಕೇಕ್ ಕಟ್ ಮಾಡ್ಸಕ್ ಹೋಗಿದ್ದೀವಿ. ಮನೀಶ್ ಹ್ಯಾಸ್ ಗಾನ್ ಟು ಚೇಂಜ್ ಹಿಸ್ ಔಟ್ಫಿಟ್. ಬನ್ನಿ ಹೋಗೋಣ. ಏನ್ರಿ ಬರಲ್ಲ ಅಂತ ಬಂದ್ಬಿಟ್ರಿ ದೇವರಾಜ? ಮಿಸ್ ಮಾಡ್ತಿದ್ರು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೀವು ನೋಡಿದ್ರೆ ಮಿಂಚ್ತಾ ಇದ್ದೀರಾ. ಶರ್ಟ್ ಹಾಕೊಳ್ರಿ, ಬಟನ್ ಏನಕ್ಕೆ ಕೊಟ್ಟಿರೋದು? ಬರ್ಬೇಕಾದ್ರೆ ಸಾಯಿಲ್ ಯಾರು ಮಾಡದ್ನ? ಗೈಸ್ ನಾವು ಇಷ್ಟೊತ್ತಿಗೆ ಈಗ ಸೆಲೆಬ್ರೇಷನ್ ಜಾಗಕ್ಕೆ ಬಂದಿದ್ದೀವಿ. ಜೋರ್ ಮಳೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು ಮನೀಶ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಯಾರು ನನಗೆ 20,000 ಸ್ಪೆಂಡ್ ಮಾಡಿದ್ದಾರೆ ಗೈಸ್ ನನ್ನ ಬರ್ತ್ಡೇಗೆ. ಸೊ ಇಟ್ ಇಸ್ ರಿಯಲಿ ಅ ಬ್ಲೆಸ್ಡ್ ಮೂಮೆಂಟ್ ನನಗೆ ದಟ್ ಐ ಗಾಟ್ ಸಮೀರ್ ಬ್ರೋ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಮಾಡ್ತಿಲ್ಲ. ಆಲ್ ದ ಬೆಸ್ಟ್. ಓಕೆ ಇಟ್ಸ್ ಓಕೆ. ಥ್ಯಾಂಕ್ ಯು.
ಗೈಸ್ ಸೊ ನಾನು ಫೈನಲಿ 4,000 ಏನಿತ್ತು ಅದನ್ನು ಕಳಿಸ್ಬಿಟ್ಟಿದ್ದೀನಿ. 20,000 ಕಂಪ್ಲೀಟೆಡ್. ಗೈಸ್ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಕಮಿಂಗ್ ಟು ದ ಪಾರ್ಟ್, ಸೊ ಇಟ್ಸ್ ಮನೀಶ್ ಬರ್ಡೇ. ನಮ್ಮ ಟೀಮ್ಗೋಸ್ಕರ ವರ್ಕ್ ಮಾಡ್ತಾರೆ, ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್. ಸೊ ವೆನ್ ಇಟ್ ಕಮ್ಸ್ ಟು ಬರ್ಡೇ ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ಇಲ್ಲಿ. ಸೊ ನಾವೇ ಅವ್ರ ಫ್ಯಾಮಿಲಿ ಅಲ್ವಾ. ಸೊ ನಾವು ಹಂಗೆ ಟ್ರೀಟ್ ಮಾಡೋದು, ನಮ್ಮ ಫ್ಯಾಮಿಲಿ ಥರನೇ, ನಮ್ಮ ಒನ್ ಆಫ್ ಎ ಬ್ರದರ್ ಥರ ಟ್ರೀಟ್ ಮಾಡೋದು. ಸೊ ವೆನ್ ಇಟ್ ಕಮ್ಸ್ ಟು ಬರ್ಡೇ ವಿ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಮೇಕಿಂಗ್ ಪೀಪಲ್ ಸ್ಪೆಷಲ್. ಸೊ ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಯಾರದೇ ಬರ್ಡೇ ಇದ್ರು ಅವ್ರಿಗೆ ಒಂದು ಚಿಕ್ಕ ಗಿಫ್ಟ್ ಆರ್ ಒನ್ ಟ್ರೈ ಫ್ರಮ್ ಯುವರ್ ಸೈಡ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್. ಅವ್ರ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಸೊ ನೆನ್ಪಿಟ್ಕೊಳ್ದಿರೋ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ತುಂಬ ವಿಷಯಗಳಿರ್ತವೆ. ಬಟ್ ನಾವು ಹ್ಯೂಮನ್ಸ್, ನಾವು ಟ್ರೈ ಮಾಡ್ತಾ ಇರಬೇಕು. ಮೋಸ ಹೋಗ್ತಾ ಇರ್ತೀವಿ, ಬಟ್ ಟ್ರೈ ಮಾಡ್ತಾ ಇರಬೇಕು. ನಮ್ಮ ಕಡೆ ಏನಾಗುತ್ತೆ ನಾವು ಮಾಡ್ತಾ ಇರಬೇಕು. ಅದನ್ನ ನೆನ್ಪಿಟ್ಕೋತಾರೆ, ಮರಿಯೋರು ಮರೀತಾರೆ. ಬಟ್ ದಟ್ಸ್ ದ ಸೆಕೆಂಡ್ ಪಾರ್ಟ್. ಬಟ್ ಟ್ರೈ ಮಾಡೋದು ಯಾವತ್ತು ನಿಲ್ಲಿಸಬಾರ್ದು. ಹ್ಯೂಮ್ಯಾನಿಟಿ ಯಾವತ್ತು ಅಳಿಸೋಗ್ಬಾರ್ದು ಅಷ್ಟೇ. ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. खत्म, बाय बाय, टाटा, गुड बाय, गया.